RSS ಮಾಡ್ತಾ ಇರ್ತಕ್ಕಂಥದ್ದೇನು ಕೇವಲ ಬಿಜೆಪಿಗೆ ಚುನಾವಣೆಗೆ ಕಾಲಾಳುಗಳನ್ನು ತಯಾರು ಮಾಡೋದು, ಬಿಜೆಪಿ ನಾಯಕರುಗಳನ್ನ ತಯಾರು ಮಾಡೋದು, ಅವರ ಅಜೆಂಡಾವನ್ನ ಇಂಪ್ಲಿಮೆಂಟ್ ಮಾಡೋದು ಬಿಟ್ರೆ ಬೇರೆ ಏನಾದ್ರು ಒಂದು ಸಾಂಸ್ಕೃತಿಕ ಚಟುವಟಿಕೆ ನಡೀತದ? ಸೊ ಇದ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇನು ಈ ಬಲಪಂಥೀಯವಾದ ಮೂಲಭೂತವಾದ ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡಿದಂತಹ ವ್ಯವಸ್ಥೆ ಇನ್ನೂ ಮುಂದುವರಿಸಲಿಕ್ಕೆ RSS ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳಿದ್ದು ಭಾವನೆ ಬಂದಿದೆ. ಮಾನ್ಯ ಖರ್ಗೆ ಅವರು ಇವತ್ತು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಚರ್ಚೆ ಆಗಲಿ, ಯಾವ ಸಂಘಟನೆ ನಮೂದನೆ ರಿಜಿಸ್ಟ್ರೇ ಆಗಿಲ್ಲ, ಯಾಕೆ ರಿಜಿಸ್ಟರ್ ಆಗಿಲ್ಲ? ಕಾನೂನಿನ ಅಡಿನಲ್ಲೆಲ್ಲ ಬರಬೇಕಲ್ಲ, ಯಾಕೆ ರಿಜಿಸ್ಟರ್ ಆಗಿಲ್ಲ? ಸೊ ಹಾಗಾಗಿ RSS ಏನೋ ಗುಪ್ತ ಅಜೆಂಡಾ ಇದೆ, ಅದಕ್ಕೆ ರಿಜಿಸ್ಟರ್ ಆಗಿಲ್ಲ. RSS ರಹಸ್ಯವಾಗಿ ಕಾರ್ಯಾಚರಣೆ ಮಾಡುತ್ತೆ, ಅದಕ್ಕೆ ಅದು ರಿಜಿಸ್ಟರ್ ಆಗಿಲ್ಲ. ಸೊ ಹಾಗಾಗಿ ಕಾನೂನು ಅಡಿನಲ್ಲಿ ಎಲ್ಲರೂ ಸಮಾನರು ಅನ್ನೋ ಕಾರಣಕ್ಕಾಗಿ ಅದನ್ನ ಕಾನೂನು ವಿರೋಧಿ ಅಂತ ಹೇಳಿ ಭಾವಿಸಿ ಅದನ್ನ ಬ್ಯಾನ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅದು ಅವ್ರ ವೈಯಕ್ತಿಕ ಹೇಳಿಕೆ ಅಂತ ಕೂಡ ಹೇಳಿದ್ದಾರೆ. ಆ ಹೇಳಿಕೆಗೆ ನನ್ನದು ಕೂಡ ಬೆಂಬಲ ಇದೆ. ಓಕೆ, ಬರ್ತೀನಿ ನಟರಾಜ್ ಗೌಡ್ರೆ ನಿಮ್ಮ ಹತ್ರ. ಇನ್ನು ಉಮೇಶ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್, ಫಸ್ಟ್ ಕಾಮೆಂಟ್ ತಗೊಂಡು ಆಮೇಲೆ ಚರ್ಚೆ ಮುಂದುವರ್ಸೋಣ. ಅಂದರೆ ಸುಮಾರು 125 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರು ಈ ಹೇಳಿಕೆಯನ್ನು ಕೊಡ್ತಾ ಇರೋದು ನಿಜಕ್ಕೂ ಖಂಡನೀಯ. ಈ ಹೇಳಿಕೆಯನ್ನು ನಮ್ಮ ಮೈತ್ರಿ ಪಕ್ಷದ BJP ಮತ್ತು ನಾವು ಸಹ ಈ ಸಂದರ್ಭದಲ್ಲಿ JDS ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟಕ್ಕೂ RSS ಏನು ಮಸೀದಿಯಲ್ಲಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಅದೇ ಸಂಘಟನೆ ಮಾಡ್ತಾ ಇಲ್ಲ, ಬಹಿರಂಗವಾಗಿ ತನ್ನ ಕೆಲಸಗಳನ್ನ ಮಾಡ್ತಾ ಇದೆ. ಅದು ದೇಶಭಕ್ತರನ್ನು ಹುಟ್ಟಾಕುವಂಥ ಕೆಲಸವನ್ನು ಮಾಡ್ತಾ ಇದೆ RSS. ಆದರೆ ಇವರು ಕಾಂಗ್ರೆಸ್ನವರು ಪ್ರಾರಂಭದಿಂದಲೂ ಸಹ ಈ ಸಂಘಟನೆ ನಿಷೇಧ ಮಾಡಬೇಕು ಅಂತ ಹೇಳಿ ನೆಹರು ಕಾಲದಲ್ಲೂ ಸಹ ಇದನ್ನು ಪ್ರಯತ್ನ ಮಾಡ್ರು, ಆಗ್ಲಿಲ್ಲ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲೂ ಸಹ ಮಾಡಿದ್ರು, ಆಗ್ಲಿಲ್ಲ. ಆಮೇಲೆ ಬಾಬರಿ ಮಸೀದಿ ಧ್ವಂಸ ಮಾಡುವಂತ ಸಂದರ್ಭದಲ್ಲೂ ಸಹ ಆಗ್ಲಿಲ್ಲ. ಹಾಗಾಗಿ 3 ಬಾರಿ ವಿಫಲರಾಗಿದ್ದಾರೆ. ಹಾಗಾಗಿ 100 ವರ್ಷ ತುಂಬಿರುವಂತ ಈ ಸಂಘಟನೆಗೆ ಬಹುಶಃ ಮೊನ್ನೆಲ್ಲ ಇದನ್ನ 100 ವರ್ಷದ ಸಂಘಟನೆ ಅಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಈ ಸಂಘಟನೆ ಬಗ್ಗೆ, ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಆಡಳಿತವಿರುವಂಥ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾ ಇರೋದು ನಿಜಕ್ಕೂ ದುರದೃಷ್ಟಕರವಾದಂಥ ಸಂಗತಿ. ಬರ್ತೀನಿ ನಿಮ್ಮ ಹತ್ರ. ಈಗ ತಾನೇ ನಮ್ಮ ಜೊತೆಗೆ ನರಸಿಂಹಮೂರ್ತಿ ದೊಡ್ಡಿಪಾಳಿ ಅವರು ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಿಮಗೆ ಒಂದು ನಿಮಿಷ ಬ್ರೀತಿಂಗ್ ಸ್ಪೇಸ್ ಕೊಡ್ತೀನಿ ಸರ್. ನೀವು ಸ್ವಲ್ಪ ತಡ ಆಗಿ ಬಂದರೆ ಮೈಕ್ ಹಾಕೊಳ್ಳೋಕೆ ಟೈಮ್ ಕೊಡ್ತೀನಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ವಾಪಸ್ ನಾನೀಗ ನಟರಾಜ್ ಗೌಡ್ರ ಹತ್ರ ಹೋಗ್ತೀನಿ. ನಟರಾಜ್ ಗೌಡ್ರೆ, RSS ಬ್ಯಾನ್ ಅಂದ ತಕ್ಷಣ ಬರ್ತಿದ್ದಂಗೆ ಓಕೆ ಬರ್ತೀನಿ ನಾನು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನೀವು ಗಮನಿಸಿದ್ದೀರಿ ಅಂತ ಕೇಳ್ತೀನಿ ನಾನು. ಮೊದಲನೇದಾಗಿ ನಿಮ್ಮ ಓಪನಿಂಗ್ ಕಾಮೆಂಟ್ ಅದಕ್ಕೆ. ಈಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು 50 ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಬಂದಿರತಕ್ಕಂಥ ಭಾಳ ಹಿರಿಯ ರಾಜಕಾರಣಿ. ಅವರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ನ ಹಿಂದೆ ಮಾಡಿರೋದನ್ನ ನನ್ನ ನೆನಪಲ್ಲಿಲ್ಲ. ಈಗ ಅವರು ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ಅದೇನೋ ಬಲವಾದ ಕಾರಣ ಇರ್ಬೋದು. ಅವ್ರು ಹೇಳಿದ ಕಾರಣ, ಅವ್ರೇನು ಕಾರಣ ಹೇಳಿದ್ದಾರೆ, ನಾವು ಪತ್ರಿಕೆಗಳಲ್ಲಿ ಅಲ್ಲಿ ನೋಡಿದ ಸುದ್ದಿ ಪ್ರಕಾರ ಇದು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಸಂಘಟನೆಯಾಗಿದೆ ಅಂತ ಹೇಳಿದ್ದಾರೆ. ಹೌದಾ? ನಾವು ಅದ್ರ ಸುತ್ತಮುತ್ತ ಚರ್ಚೆ ಮಾಡಬೇಕು. ಈ ಸಂಘಟನೆ ಶಾಂತಿ ಸುವ್ಯವಸ್ಥೆಯನ್ನ, ಸಮಾಜದ ಒಂದು ಸ್ವಾಸ್ಥ್ಯವನ್ನ ಹಾಳು ಮಾಡೋ ಸಂಘಟನೆ ಆಗಿದೆಯಾ ಇಲ್ವಾ, ಅವ್ರು ಯಾವ ಆಧಾರದಲ್ಲಿ ಚರ್ಚೆ ಮಾಡಿದ್ದಾರೆ ಅದನ್ನ ಅವ್ರ ಹತ್ರನೂ ಕೇಳಬೇಕು, ಕಾಂಗ್ರೆಸ್ ಪಾರ್ಟಿ ಅವ್ರ ಹತ್ರನೂ ಕೇಳಬೇಕು. ಸೊ ಇದು ಪ್ರಶ್ನೆ. ಸೊ ಹಾಗಾಗಿ ಆ ಚರ್ಚೆಯ ಸುತ್ತಮುತ್ತ ಚರ್ಚೆ ಮಾಡಲಿಕ್ಕೆ RSS ಅವರ ಯಾರು ಇದ್ರೆ ಒಳ್ಳೇದು. RSS ಅವ್ರು ಯಾರು ಬರ್ಲಿಲ್ವಾ? ಬರ್ತಾರೆ, ನೀವು ತಡ, ಅವ್ರು ಇನ್ನೂ ತಡ. ಅಲ್ಲ, ಅವ್ರ ಅಥಾರಿಟಿ ಅವರು ಸೂಕ್ತವಾದ ಅಥಾರಿಟಿ ಅಲ್ವಾ ಸರ್? ಈಗ ನಾವೆಲ್ಲ ಎಷ್ಟೇ ಚರ್ಚೆ ಮಾಡಬೇಕು, ಅವರು ಅದು ಹಾಗಲ್ಲ ಹೀಗೆ ಅಂತ ಹೇಳ್ಬಿಟ್ರೆ ನಮ್ಮ ವಾದಕ್ಕೇನು ಇದಿರೋದಿಲ್ಲ. ಈಗ ನಾವೀಗ ಬಿಜೆಪಿ ಮಿತ್ರ ಪಕ್ಷದಲ್ಲಿ ಇದ್ದೀವಿ, ನಾವು ಸಬ್ಸ್ಟಾನ್ಶಿಯೇಟ್ ಮಾಡಬೇಕು. ಬಟ್ ಇಕ್ಕಟ್ಟಿನಲ್ಲಿ ನೀವು ಸಮರ್ಥನೆ ಮಾಡ್ಕೊಳ್ಳೇಬೇಕಾದ ಅನಿವಾರ್ಯತೆನಾ, ಸಂದಿಗ್ಧತೆನಾ? ನಾವು RSS ನಾವೇನು ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ, ಅದನ್ನ ಸ್ವಾಗತಿಸ್ತೀವಿ ಅದು ಕಾರ್ಯಕ್ರಮಗಳನ್ನ. ಬಟ್ ಕಾಂಗ್ರೆಸ್ನರ ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ RSS ಕಾರ್ಯಕ್ರಮವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕ್ಯಾಬಿನೆಟ್ ಸಹ ಡಿಸ್ಕಷನ್ ಆಯಿತು, ಅದೇ ಒಂದು ಕಡೆ. ಆದರೆ ಇದೆಲ್ಲ ಮುಗಿತಾ ಅನ್ನೋ ಅಷ್ಟರೊಳಗಡೆ ಸರ್ಕಾರಿ ಅಧಿಕಾರಿಗಳು ಯಾರು ಸಹ ಭಾಗವಹಿಸಬಾರ್ದು RSS ಕಾರ್ಯಕ್ರಮದಲ್ಲಿ ಅಂತೇಳಿ ಒಬ್ಬ PDOವನ್ನು ಸಸ್ಪೆಂಡ್ ಮಾಡಿದರು. ಅದಕ್ಕೆ ಮಾನ್ಯ CIT ಅಂದರೆ ಬಹುಶಃ KIT ಇರ್ಬೋದು, ಅದು ಆ ಒಂದು ನ್ಯಾಯಾಲಯ ಅದಕ್ಕೆ ತಡೆಯನ್ನು ಕೊಟ್ಟಿದೆ. ಮತ್ತು ಇದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಅಂದರೆ ಸರ್ಕಾರಿ ನೌಕರರು ಸಹ ಭಾಗವಹಿಸಬಹುದು ಈ ಕಾರ್ಯಕ್ರಮಕ್ಕೆ. ಇದೊಂದು ದೇಶಭಕ್ತಿಯನ್ನು ಕಟ್ಟುವಂಥ ಒಂದು ಸಂಘಟನೆ.
ಇದು ಯಾವುದೇ ಒಂದು ದೇಶದ್ರೋಹ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇದು ಮಾಡಬಹುದು ಅಂತೇಳಿ ನ್ಯಾಯಾಲಯಗಳು ಹೇಳಿದ್ದಾವೆ. ಅಷ್ಟಕ್ಕೂ ಈಗ ಈ ಸಂದರ್ಭದಲ್ಲಿ ಖರ್ಗೆ ಅವರು ಹೇಳಿರೋದು ದುರದೃಷ್ಟಕರವಾದಂಥ ಹೇಳಿಕೆ ಅಂತ ನಾನು ಅದು ಭಾವಿಸ್ತೇನೆ. ಓಕೆ.